ಬೆಂಗಳೂರಿನಲ್ಲಿ ಮಹಿಳೆಯ ಬರ್ಬರ ಹತ್ಯೆ ನಡೆದಿದೆ. ದೇಹವನ್ನ 30 ಪೀಸ್ಗಳನ್ನಾಗಿ ಮಾಡಿ ಫ್ರಿಡ್ಜ್ ನಲ್ಲಿ ಇಟ್ಟಿದ್ದ ಹಂತಕನ ಪತ್ತೆಗೋಸ್ಕರ 6 ತಂಡಗಳನ್ನ ರಚಿಸಿ ಶೋಧ ಕಾರ್ಯವನ್ನ ಸದ್ಯಕ್ಕೆ ಪೊಲೀಸರು ಮಾಡ್ತಾ ಇದ್ದಾರೆ. ಈಕೆಯನ್ನ ಯಾರು ಕೊಲೆ ಮಾಡಿದ್ದು, ಯಾವ ಕಾರಣಕ್ಕೋಸ್ಕರ ಕೊಲೆ ಮಾಡಿದ್ದು, ಈ ಬಗ್ಗೆ ಸದ್ಯಕ್ಕೆ ಮಾಹಿತಿಯನ್ನ ಕಲೆ ಹಾಕಿ ಸದ್ಯಕ್ಕೆ ಶಂಕಿತನನ್ನ ವಶಕ್ಕೆ ಪಡೆದು ತೀವ್ರ ರೀತಿಯಲ್ಲಿ ವಿಚಾರಣೆಗೆ ಒಳಪಡಿಸಿದ್ದಾರೆ. ವಯಾಲಿಕಾವಲ್ ಮನೆಯಲ್ಲಿ 27 ವರ್ಷದ ಮಹಾಲಕ್ಷ್ಮಿ ಅನ್ಯ ರಾಜ್ಯದಿಂದ ಬಂದು ಇಲ್ಲಿ ಕೆಲಸ ಮಾಡ್ಕೊಂಡು ಇಲ್ಲೇ ಸೆಟಲ್ ಆಗಿದ್ರು. ಆಕೆಯನ್ನ ಬರ್ಬರವಾಗಿ ಕೊಲೆ ಮಾಡಲಾಗಿದೆ. ಇವತ್ತು ಬೌರಿಂಗ್ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆಯನ್ನ ಮಾಡಲಾಗುತ್ತೆ. ಇವತ್ತು ಪೋಷಕರಿಗೆ ಮೃತದೇಹವನ್ನ ಹಸ್ತಾಂತರ ಮಾಡ್ತಾರೆ. ಬಾಡಿಯನ್ನ 30 ಪೀಸ್ ಮಾಡಲಾಗಿತ್ತು. ಹಾಗಾಗಿ ಪೋಸ್ಟ್ ಮಾರ್ಟಮ್ ಮಾಡೋದು ಕೂಡ ಈ ಕೇಸಲ್ಲಿ ಡಾಕ್ಟರ್ಸ್ಗಳಿಗೆ ಸವಾಲಾಗಿದೆ. ಎಲ್ಲಾ ಪೀಸ್ಗಳಿಗೂ ಮೊದಲು ನಂಬರಿಂಗ್ ಮಾಡ್ತಾರೆ. 30 ಪೀಸ್ ಜೋಡಿಸಿ ಮರಣೋತ್ತರ ಪರೀಕ್ಷೆಯನ್ನ ಮಾಡಬೇಕಾಗುತ್ತೆ. ಇದಿಷ್ಟೇ ಅಲ್ಲ, ಇಲ್ಲಿ ಸಿಟಿ ಸ್ಕ್ಯಾನ್ ಮಾಡಬೇಕಾಗುತ್ತೆ, ಎಕ್ಸ್ರೇ ಮಾಡಬೇಕಾಗುತ್ತೆ, ಎಕ್ಸಾಮಿನ್ ಮಾಡಬೇಕಾಗುತ್ತೆ, DNA ಪರೀಕ್ಷೆ ಮಾಡಿ ರಿಪೋರ್ಟ್ ಅನ್ನ ರೆಡಿ ಮಾಡಬೇಕಾಗುತ್ತೆ. ಇದೆಲ್ಲ ಪ್ರೋಸೆಸ್ ಆದ್ಮೇಲೆ ಮೃತದೇಹವನ್ನ ಪೋಷಕರಿಗೆ ಹಸ್ತಾಂತರವನ್ನ ಮಾಡಲಾಗುತ್ತೆ. ಇಲ್ಲಿ ಪೋಸ್ಟ್ ಮಾರ್ಟಮ್ ಮಾಡೋದು ಕೂಡ ದೊಡ್ಡ ಚಾಲೆಂಜ್ ಆಗಿದೆ. 30 ಪೀಸ್ ಆಗಿದೆ ದೇಹ. ಹಾಗಾಗಿ ಬೇಕಾದ್ರೆ ಇದನ್ನ ಮತ್ತೆ ಜೋಡಣೆ ಮಾಡಿ ಎಕ್ಸಾಮಿನ್ ಕೂಡ ಮಾಡಲಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಆ ಪ್ರೋಸೆಸ್ ಸುದೀರ್ಘವಾಗಿರುತ್ತೆ. ಹಾಗೆ ಕೊಲೆ ಮಾಡಿ ಹೋಗಿದ್ದಿದ್ರೆ ಮೃತದೇಹವನ್ನ ಪೋಸ್ಟ್ ಮಾರ್ಟಮ್ ಮಾಡಬಹುದಾಗಿತ್ತು. ಆದ್ರೆ ಇಲ್ಲಿ ಪೀಸ್ ಮಾಡಿರೋದ್ರಿಂದ 30 ಪೀಸ್ ಅದಾಗಿರೋದ್ರಿಂದ ಎಲ್ಲ ಪಾರ್ಟ್ಸ್ಗಳು ಇದೆಯಾ ಕಟ್ ಮಾಡಿರೋದು, ಸೊ ಅದನ್ನ ಮತ್ತೆ ಜೋಡಣೆ ಮಾಡಿ DNA ಪರೀಕ್ಷೆ ಮಾಡಬೇಕಾಗುತ್ತೆ, CT ಸ್ಕ್ಯಾನ್ ಮಾಡಬೇಕಾಗುತ್ತೆ, ಎಕ್ಸ್ರೇ ಮಾಡಬೇಕಾಗುತ್ತೆ. ಈ ಥರ ಪ್ರೋಸೆಸ್ಗಳಿದೆ. ಅದೆಲ್ಲ ಆದಮೇಲೆ ಈ ಮೃತದೇಹವನ್ನ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡ್ತಾರೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಗಂಗಾಧರ್ ವಾಗಟ. ಈ ಪ್ರಕರಣ ಬೆಳಕಿಗೆ ಬಂದ ಮೇಲೆ ಸಿಲಿಕಾನ್ ಸಿಟಿ ಜನ ಬೆಚ್ಚಿ ಬಿದ್ದಿದ್ದಾರೆ. ಇನ್ಫ್ಯಾಕ್ಟ್ ನ್ಯಾಷನಲ್ ನ್ಯೂಸ್ ಆಗಿದೆ. ದೇಶದಾದ್ಯಂತ ಈ ವಿಷಯ ಚರ್ಚೆಗೆ ಬಂದಿದೆ. ಇನ್ಫ್ಯಾಕ್ಟ್ ದೆಹಲಿ ಶ್ರದ್ಧಾಗಿಂದಲೂ ಕೂಡ ಬೆಂಗಳೂರಿನ ಪ್ರಕರಣ ಏನಿದೆ ಅತ್ಯಂತ ಭೀಕರವಾಗಿದೆ ಅಂತಾನೆ ವಿಶ್ಲೇಷಣೆಗಳು ನಡೀತಾ ಇದೆ. ಈ ಹಂತದಲ್ಲಿ ಈಗ ಪೋಸ್ಟ್ ಮಾರ್ಟಮ್ ವಿಷಯಕ್ಕೆ ಬರೋದಾದ್ರೆ ಇಲ್ಲಿ ಪೋಸ್ಟ್ ಮಾರ್ಟಮ್ ಮಾಡೋದು ಡಾಕ್ಟರ್ಸ್ಗಳಿಗೆ ಯಾವ ತರ ಸವಾಲಾಗಿದೆ. 30 ಪೀಸ್ ಆಗಿರೋದ್ರಿಂದ ದೇಹ. ಶರ್ಮಿತಾ ಶೆಟ್ಟಿ, ಪ್ರಮುಖವಾಗಿ ಮಹಾಲಕ್ಷ್ಮಿಯ ಈ ಒಂದು ಭೀಕರತೆಯ ಕೊಲೆ ಏನಿದೆ ಅಲ್ಲಿ ಸ್ಥಳೀಯರಲ್ಲೂ ಕೂಡ ಆತಂಕ ಮತ್ತೆ ಭಯದ ಒಂದು ವಾತಾವರಣ ನಿರ್ಮಾಣ ಆಗಿರುವಂತದ್ದು. ಇಂಥ ಒಂದು ಸಂದರ್ಭದಲ್ಲಿ ಆಕೆ ಕಳೆದ 1 ವಾರದಿಂದ ಕೂಡ ಕಾಣಿಸ್ತಾ ಇಲ್ಲ ಅಂತಂದ್ರೆ ಯಾರಿಗೂ ಕೂಡ ಅಂದ್ರೆ ಅದ್ರ ಬಗ್ಗೆ ಅನುಮಾನವಿರಲಿಲ್ಲ. ಮತ್ತೆ ಇದೇ ಒಂದು ಪ್ಲಾನ್ ಅನ್ನ ಮಾಡಿಕೊಂಡು ಪ್ರೀ ಪ್ಲಾನಡ್ ಆಗಿ ಹಂತಕ ಆಕೆಯನ್ನ ಸುಮಾರು 30 ತುಂಡುಗಳಾಗಿ ಕತ್ತರಿಸಿ ಆತ ಎಸ್ಕೇಪ್ ಆಗಿರುವಂತದ್ದು. ಮತ್ತೆ ವೆಪನ್ ಸಮೇತವಾಗಿ ಆತ ಎಸ್ಕೇಪ್ ಆಗಿದ್ದಾನೆ. ಮತ್ತೊಂದು ಕಡೆ ಈಗಾಗಲೇ ನಿನ್ನೆ ರಾತ್ರಿ ಬೌರಿಂಗ್ ಆಸ್ಪತ್ರೆಗೆ ಮರಣೋತ್ತರ ಪರೀಕ್ಷೆಗೆ ದೇಹದ ತುಂಡುಗಳು ಏನಿದೆ ಅದೆಲ್ಲವೂ ಕೂಡ ಶಿಫ್ಟ್ ಮಾಡಲಾಗಿರುವಂತದ್ದು. ಈಗ 10 ಗಂಟೆಯ ನಂತರ ಮರಣೋತ್ತರ ಪರೀಕ್ಷೆಯನ್ನು ನಡೆಸಲಾಗುತ್ತೆ. ಆದ್ರೆ ಈಗ ಇದು ವೈದ್ಯರಿಗೂ ಕೂಡ ಸವಾಲಾಗಿರುವಂತದ್ದು. ಮತ್ತೆ ಮೆಡಿಕಲ್ ಅಲ್ಲೂ ಕೂಡ ಯಾವ ರೀತಿ ಅವರು ಪ್ಲಾನ್ ಮಾಡಿ ಆತ ಕೊಲೆಯನ್ನ ಮಾಡಿದ್ದಾನೆ, ಯಾವ ರೀತಿ ಕಟ್ಟುಗಳ ಮೊದಲನೇದಾಗಿ ಉಸಿರುಗಟ್ಟಿಸಿ ಈ ಒಂದು ದೇಹದ ತುಂಡುಗಳನ್ನ ಮಾಡಿರುವಂತದ್ದು. ಹೀಗಾಗಿ ಯಾವ ರೀತಿ ಕೊಲೆ ಆಗಿದೆ ಮತ್ತೆ ಯಾವ ರೀತಿ ಆಕೆ ಸಾವನ್ನಪ್ಪಿದ್ದಾಳೆ, ಅನಂತರ ಯಾವ ರೀತಿ ಹಂತವಾಗಿ ಆತ ಕಟ್ ಮಾಡಿದ್ದಾನೆ ಅನ್ನೋದ್ರ ಬಗ್ಗೆ ಪೊಲೀಸರಿಗೆ ಟೆಕ್ನಿಕಲ್ ಆಗಿ ಒಂದು ಮೆಡಿಕಲ್ ರಿಪೋರ್ಟ್ ಕೂಡ, ವೈದ್ಯಕೀಯ ರಿಪೋರ್ಟ್ ಕೂಡ ಬೇಕಾಗಿರುವಂತದ್ದು. ಹೀಗಾಗಿ ಪೊಲೀಸರು ಅದನ್ನ ಈಗ ಇಂಪಾರ್ಟೆಂಟ್ ಅಂತ ತೆಗೆದುಕೊಂಡಿದ್ದಾರೆ. ಈಗ ವೈದ್ಯರಿಗೂ ಕೂಡ ಅದನ್ನ ಮರಣೋತ್ತರ ಪರೀಕ್ಷೆ ನಡೆಸುವಂತದ್ದು ಸ್ವಲ್ಪ ಪ್ರೊಸೀಜರ್ ಏನಿದೆ ಅದನ್ನ ಲೇಟ್ ಆಗುತ್ತೆ. ಯಾಕಂದ್ರೆ ಈಗ ಆ ಒಂದು ಸಮಾಧಿಗೆ ಸಂಬಂಧಪಟ್ಟಂತೆ ಮೊದಲನೇದಾಗಿ ದೇಹದ ಬಿಡಿಭಾಗಗಳನ್ನ ನಂಬರ್ ಅನ್ನ 1, 2, 3 ಅನ್ನೋ ರೀತಿಯಲ್ಲಿ ನಂಬರ್ ಅನ್ನ ಕೊಡಲಾಗುತ್ತೆ. ಆನಂತರ ಎಕ್ಸ್ರೇ ಮತ್ತೆ ಸ್ಕ್ಯಾನಿಂಗ್ ಮಾಡಲಾಗುತ್ತೆ, ಮತ್ತೆ DNA ಟೆಸ್ಟ್ ಮಾಡಲಾಗುತ್ತೆ. ಮತ್ತೆ ಬೇರೆ ಬೇರೆ ಪ್ರೊಸೀಜರ್ ಮೆಡಿಕಲ್ ಇದರಿಂದ ಅದು ಪ್ರೊಸೀಜರ್ ಕೂಡ ಸಮಯಾವಕಾಶ ಇಡುತ್ತೆ. ಹೀಗಾಗಿ ಬಹುತೇಕ ಮಧ್ಯಾಹ್ನದ ನಂತರ ಆ ಒಂದು ಮೃತದೇಹ ಏನಿದೆ ಅದನ್ನ ಅವರ ಮರಣೋತ್ತರ ಪರೀಕ್ಷೆ ನಂತರ ಮೃತದೇಹವನ್ನು ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡುವಂತಹ ಸಾಧ್ಯತೆಗಳಿರುವಂತದ್ದು. ಈಗ ಹೊರ ರಾಜ್ಯದಿಂದ ಆಕೆ ಬಂದು ಇಲ್ಲಿ ಮದುವೆಯಾಗಿ ನೆಲಮಂಗಲದಲ್ಲಿ ಅವರ ಪತಿಯ ಜೊತೆಯಲ್ಲಿ ಇದ್ದಂತದ್ದು, ಮಗು ಕೂಡ ಇದೆ. ಇಂತಹ ಒಂದು ಸಂದರ್ಭದಲ್ಲಿ ಪತಿಯನ್ನ ತೊರೆದು ಇಲ್ಲಿ ಬಂದು ಸುಮಾರು 3-4 ತಿಂಗಳ ಹಿಂದೆ ಇಲ್ಲಿ ಬಾಡಿಗೆ ಮನೆ ಮಾಡಿಕೊಂಡು ಇದ್ದಂತಹ ಸಂದರ್ಭದಲ್ಲಿ ಈಕೆ ಒಂದು ಮಾಲ್ ನಲ್ಲಿ ಸೇಲ್ಸ್ ಗರ್ಲ್ ಆಗಿ ಕೆಲಸವನ್ನ ಮಾಡ್ಕೊಂಡಿದ್ಲು. ಇಂತಹ ಒಂದು ಸಂದರ್ಭದಲ್ಲಿ ಒಂದು ಕಡೆ ಗಂಡ, ಮತ್ತೊಂದು ಕಡೆ ಆಕೆಯನ್ನ ಪಿಕಪ್ ಅಂಡ್ ಡ್ರಾಪ್ ಮಾಡ್ತಾ ಇದ್ದಂತ ನಮಗೆ ಅನುಮಾನ ಇರುವಂತದ್ದು. ಈಗ ಇಬ್ಬರನ್ನು ಈಗ ಪೊಲೀಸರು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಒಬ್ಬ ಅನುಮಾನಿತನನ್ನ ವಶಕ್ಕೆ ಪಡ್ಕೊಂಡಿರುವಂತದ್ದು, ಮತ್ತೊಂದು ಕಡೆ ಗಂಡನನ್ನು ಕೂಡ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಇಬ್ಬರನ್ನು ಹೊರತುಪಡಿಸಿ ಮತ್ತಾರಾದ್ರೂ ಅಲ್ಲಿ ಎಂಟ್ರಿ ಆಗಿದ್ರ. ಹೀಗಾಗಿ ಕಾಲ್ CDR ಅನ್ನ ತೆಗೆದುಕೊಂಡು ಟವರ್ ಲೊಕೇಶನ್ ಡಂಪ್ ಮಾಡಿ ಆಕೆ ಕೊನೆಯದಾಗಿ ಯಾರ ಜೊತೆ ಕ್ಲೋಸ್ ಕಾಂಟ್ಯಾಕ್ಟ್ ಅಲ್ಲಿ ಇದ್ರು ಅದ್ರ ಬಗ್ಗೆ ಕೂಡ, ಮತ್ತೆ ಕೆಲಸ ಮಾಡ್ತಾ ಇರುವಂತಹ ಸ್ಥಳದಲ್ಲೂ ಕೂಡ ಕೆಲವರನ್ನ
ವಿಚಾರಣೆ ಕೂಡ ಮಾಡಲಾಗ್ತಾ ಇರುವಂತದ್ದು. ಈ ನಿಟ್ಟಿನಲ್ಲಿ ಹೆಚ್ಚಾಗಿ ಯಾರ ಜೊತೆ ಇನ್ಸ್ಟಾಗ್ರಾಮ್ ನಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಆಕೆ ಆಕ್ಟಿವ್ ಇದ್ಲು ಅನ್ನೋದ್ರ ಬಗ್ಗೆ ಕೂಡ ಪೊಲೀಸರಿಗೆ ಮಾಹಿತಿ ಇದೆ. ಹೀಗಾಗಿ ಬೇರೆ ಬೇರೆ ಆಯಾಮದಲ್ಲಿ ತನಿಖೆಯನ್ನ ಮಾಡಲಾಗ್ತಾ ಇದೆ. ಯಾಕಂದ್ರೆ ಶ್ರದ್ಧಾ ರೀತಿಯಲ್ಲೇ ಈಕೆಯನ್ನ ಇಷ್ಟೊಂದು ಭೀಕರ ಕ್ರೂರವಾಗಿ ಕೊಲೆಯನ್ನ ಮಾಡಿರುವಂತದ್ದು, ಫ್ರಿಡ್ಜ್ ಅಲ್ಲಿ ಆ ತುಂಡುಗಳನ್ನ ಇಟ್ಟಿರುವಂತದ್ದು, ಇವೆಲ್ಲವೂ ಕೂಡ ಯಾವುದೋ ಒಂದು ವೆಬ್ ಸೀರೀಸ್ ನೋಡಿ ಆತ ಅಂತಕೇನಿದ್ದಾನೆ ಇದು ಕೊಲೆಯನ್ನ ಮಾಡಿರಬಹುದು ಅನ್ನೋದು ಅನುಮಾನ ಕೂಡ ಪೊಲೀಸರಿಗೆ ಇದೆ. ಹೀಗಾಗಿ ಇಷ್ಟೊಂದು ಭೀಕರತೆಯಿಂದ ಕೊಲೆ ಮಾಡಿ ಪ್ರೀ ಪ್ಲಾನಿಂಗ್ ಎಸ್ಕೇಪ್ ಆಗಿದ್ದಾನೆ. ಯಾರಿಗೂ ಕೂಡ ಸಣ್ಣ ಅನುಮಾನಾಸ್ಪದವಾಗಿ ಒಬ್ಬ ವ್ಯಕ್ತಿಯನ್ನ ಅರೆಸ್ಟ್ ಮಾಡಿದ್ದಾರೆ, ಶಂಕಿತ ಅಂತ ಏನ್ ಹೇಳಲಾಗ್ತಾ ಇತ್ತು, ಆತನೇ ಪಿಕಪ್ ಅಂಡ್ ಡ್ರಾಪ್ ಅನ್ನ ಮಾಡ್ತಾ ಇದ್ದಿದ್ದ ಈ ಮಹಿಳೆಗೆ ಅನ್ನೋದು ಒಂದು ಪ್ರಶ್ನೆ. ಆದ್ರೆ ಮತ್ತೊಂದ್ ಕಡೆ ಈಕೆ ಮುಸ್ಲಿಂ ಧರ್ಮಕ್ಕೆ ಮತಾಂತರಗೊಂಡಿದ್ಲು ಅಂತಾನು ಕೂಡ ಹೇಳಲಾಗ್ತಿತ್ತಲ್ಲ, ಆ ಬಗ್ಗೆ ಏನೇನು ಇನ್ಫಾರ್ಮೇಶನ್ ಸಿಕ್ಕಿದೆ? ಎಸ್ ಶರ್ಮಿತಾ ಶೆಟ್ಟಿ, ಈಗ ಪೊಲೀಸರಿಗೆ ಒಂದು ಅನುಮಾನ ಇರುವಂತದ್ದು. ಯಾಕೆ ಮೊದಲು ಮಹಾಲಕ್ಷ್ಮಿ ಅನ್ನೋ ರೀತಿಯಲ್ಲಿ ಆಕೆ ಕುಂಕುಮವನ್ನ ಇಟ್ಕೊಳ್ತಾ ಇದ್ಲು, ಅನಂತರ ಆ ಫೋಟೋಗಳಲ್ಲಿ ಆಕೆ ಇಡ್ತಾ ಇರಲಿಲ್ಲ. ಪೊಲೀಸರಿಗೆ ಒಂದು ಸಣ್ಣ ಅನುಮಾನ ಅಂತಂದ್ರೆ ಅಲ್ಲಿ ಏನಾದ್ರೂ ಒಂದು ವೇಳೆ ಏನಾದ್ರೂ ಧರ್ಮದಿಂದ ಬೇರೆ ಅಂದ್ರೆ ಮುಸ್ಲಿಂ ಧರ್ಮಕ್ಕೆ ಏನಾದ್ರೂ ಮತಾಂತರಗೊಂಡಿದ್ಲ ಅನ್ನೋ ಅನುಮಾನ ಇದೆ. ಈಗ ಅದ್ರ ಬಗ್ಗೆ ಅವರ ಕುಟುಂಬಸ್ಥರು ಸ್ಪಷ್ಟನೆಯನ್ನ ಕೊಡಬೇಕಾಗಿರುವಂತದ್ದು. ಹೀಗಾಗಿ ಈ ಕೊಲೆಯ ಒಂದು ರೀತಿಯನ್ನ ನೋಡೋದಾದ್ರೆ ಆ ಕೊಲೆ ಮಾಡಿರುವಂತದ್ದು ಒಂದು ಕುರಿ ಮೇಕೆಯನ್ನ ಕಟ್ ಮಾಡುವಂತ ಮುಚ್ಚಲ್ಲಿ ಯಾವ ರೀತಿ ಕಟ್ ಮಾಡ್ತಾರೋ ಅದೇ ಒಂದು ಮಾದರಿಯಲ್ಲಿ ಕಟ್ ಮಾಡಿರುವಂತದ್ದು. ಹೀಗಾಗಿ ಪೊಲೀಸರು ಸಹಜವಾಗಿ ಒಂದೊಂದು ರೀತಿಯಲ್ಲಿ ಒಂದು ಆಯಾಮದಲ್ಲಿ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಈ ರೀತಿಯಾದ್ರೂ ಇರಬಹುದಾ ಅನ್ನೋ ಆಯಾಮದಲ್ಲೂ ಕೂಡ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಈಗ ಅವರ ಕುಟುಂಬಸ್ಥರನ್ನು ಕೂಡ ವಿಚಾರಣೆಯನ್ನ ಮಾಡ್ತಾ ಇರುವಂತದ್ದು. ಮತ್ತೊಂದು ಕಡೆ ಈಗ ವಶದಲ್ಲಿರುವಂತನು ಆತ ಆಕೆಯನ್ನ ಸಂಪರ್ಕದಲ್ಲಿದ್ದ ಅನ್ನೋ ಆಯಾಮದಲ್ಲಿ ಆತ ವಶಕ್ಕೆ ಪಡ್ಕೊಂಡು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಆತನೇ ನಿಜವಾಗಿಯೂ ಡೈಲಿ ಪಿಕಪ್ ಅಂಡ್ ಡ್ರಾಪ್ ಮಾಡ್ತಾ ಇದ್ದವನ ಅಥವಾ ಕೇವಲ ಕ್ಲೋಸ್ ಕಾಂಟ್ಯಾಕ್ಟ್ ಅಲ್ಲಿ ಅವತ್ತು ಸ್ವಿಚ್ ಆಫ್ ಫೋನ್ ಆಗೋದಕ್ಕೂ ಮುಂಚೆ ಆತ ಜೊತೆ ಫೋನ್ ಅಲ್ಲಿ ಮಾತಾಡಿದ್ದನು ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಪೊಲೀಸರಿಂದ ಮಾಹಿತಿ ಸಿಗಬೇಕಾಗಿರುವಂತದ್ದು. ಈಗ ಸುಮಾರು 6 ತಂಡಗಳಾಗಿ ಈಗ ಪೊಲೀಸರು ಟೀಮ್ ಗಳನ್ನ ಮಾಡ್ಕೊಂಡು ಈಗಾಗಲೇ ಹಂತಕನಿಗಾಗಿ ಹುಡುಕಾಟವನ್ನು ನಡೆಸಲಾಗ್ತಾ ಇದೆ. ಹಂತಕನ ಪತ್ತೆ ಆದಂತ ನಂತರ ಸ್ಪಷ್ಟವಾಗಿ ಈ ಕೊಲೆಗೆ ಕಾರಣ ಏನು ಅನ್ನೋದ್ರ ಬಗ್ಗೆ ಗೊತ್ತಾಗಬೇಕಾಗಿರುವಂತದ್ದು. ಶರ್ಮಿತಾ ಶೆಟ್ಟಿ, ಕಾದ್ ನೋಡೋಣ ಏನೆಲ್ಲ ಮುಂದೆ ಬೆಳವಣಿಗೆ ಆಗುತ್ತೆ. ಸದ್ಯಕ್ಕೆ ಥ್ಯಾಂಕ್ ಯು ಸೋ ಮಚ್. ತಿರುಪತಿಯಲ್ಲಿ ಲಡ್ಡು ವಿವಾದದ ಎಫೆಕ್ಟ್ ನಿಂದಾಗಿ ಭಕ್ತರ ಸಂಖ್ಯೆ ಕ್ಷೀಣಿಸ್ತಾ ಇದೆ, ಅಂದ್ರೆ ಕಡಿಮೆ ಆಗ್ತಾ ಇದೆ. ಲಡ್ಡು ಖರೀದಿಯಲ್ಲೂ ಕೂಡ ಗಣನೀಯವಾಗಿ ಇಳಿಕೆಯಾಗಿದೆ. ಭಕ್ತರು ಆಸಕ್ತಿಯನ್ನು ತೋರಿಸ್ತಾ ಇಲ್ಲ, ಆತಂಕದಲ್ಲೇ ಇದ್ದಾರೆ, ದರ್ಶನ ಮಾಡ್ತಾ ಇದ್ದಾರೆ. ಅಂದ್ರೆ ಪವಿತ್ರ ಸ್ಥಾನ ಅಪವಿತ್ರ ಆಯ್ತಾ ಅಂತ ಚರ್ಚೆಗಳು ಏನ್ ನಡೀತಾ ಇತ್ತು. ಶುದ್ಧೀಕರಣ ಕಾರ್ಯಕ್ಕೂ ಕೂಡ ನಾಳೆಯಿಂದ ಟಿಟಿಡಿ ಮುಂದಾಗಿದೆ. ಅಲ್ಲಿ ಸರ್ಕಾರನೇ ಆದೇಶ ಕೊಟ್ಟಿದೆ ಅಂತಾನೂ ಚರ್ಚೆಗಳು ನಡೀತಾ ಇದೆ. ಈ ಮಧ್ಯದಲ್ಲಿ ದರ್ಶನ ಮಾಡೋದಕ್ಕೆ ಅಂತ ಭಕ್ತರು ಬಂದಿದ್ದಾರೆ. ಭಾನುವಾರ ಅಂತಂದ್ರೆ ಅದರಲ್ಲೂ ವೀಕೆಂಡ್, ಶನಿವಾರ ಭಾನುವಾರ ಅಂತಂದ್ರೆ ಭಕ್ತರಿಂದ ತಿರುಪತಿ ತುಂಬಿ ತುಳುಕುತ್ತೆ. ಆದ್ರೆ 2 ಗಂಟೆಗಳಲ್ಲೇ ತಿಮ್ಮಪ್ಪನ ದರ್ಶನ ಆಗ್ತಾ ಇದೆ. ಅಷ್ಟರ ಮಟ್ಟಿಗೆ ಅಲ್ಲಿ ಭಕ್ತರ ಸಂಖ್ಯೆ ಕಡಿಮೆ ಆಗಿದೆ. ತಿರುಪತಿಯಿಂದಲೇ ನ್ಯೂಸ್ 18 ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡ್ತಾ ಇದೆ. ಇನ್ನು ದರ್ಶನ ಮಾಡಿದ್ರೂ ಕೂಡ ಆತಂಕಗೊಂಡಿರುವಂತ ಭಕ್ತರು ಲಡ್ಡು ಅನ್ನ ಖರೀದಿ ಮಾಡ್ತಾ ಇಲ್ಲ, ಪ್ರಸಾದವನ್ನ ಖರೀದಿ ಮಾಡ್ತಾ ಇಲ್ಲ. ಯಾಕೆ ಬೇಕಪ್ಪ ಸಹವಾಸ, ಮೊದಲೇ ತಿಂದಾಗಿದೆ, ನಾವು ತಿಂದು ಅಪವಿತ್ರಗೊಂಡಿದ್ದೀವಿ ಅಂತ ಹೇಳಿ ಭಕ್ತರು ಒಂಥರ ಮನಸ್ಸಿಗೆ ಘಾಸಿ ಆಗಿದ್ದಾರೆ. ಒಂಥರ ಕಳಂಕ ತಂದ್ಬಿಟ್ರಲ್ಲ ನಮ್ಮ ತಿನ್ಸ್ಬಿಟ್ಟು ಇದನ್ನ ಪ್ರಸಾದವನ್ನ ಅಂತ ಆತಂಕಗೊಂಡಿದಾರಲ್ಲ. ದೇವರ ದರ್ಶನ ಮಾತ್ರ ಸಾಕು, ಲಡ್ಡು ಸಹವಾಸನೇ ಬೇಡ ಅಂತ ಹೇಳಿ ಅದನ್ನ ಖರೀದಿ ಮಾಡಕ್ ಹೋಗ್ತಾ ಇಲ್ಲ. ಇಷ್ಟು ದಿನ ಏನಾಗ್ತಿತ್ತು, ಒಂದ್ ಕಡೆ ಬೆಟ್ಟದ ಮೇಲೆ ಹೋಗಿ ವೆಂಕಟೇಶ್ವರನ ದರ್ಶನ ಮಾಡಿ ಲಡ್ಡು ತಗೊಂಬಂದ್ರೆ ಮಾತ್ರ ಅಲ್ಲಿ ಹೋಗಿದ್ದ ಕೆಲಸ ಪೂರ್ಣ ಆಗ್ತಿತ್ತು ಅಂತ ಭಾವಿಸ್ಕೊಳ್ತಾ ಇದ್ರು. ಅಲ್ಲಿನ ಪರಿಸ್ಥಿತಿ ಹೇಗಿದೆ, ಭಕ್ತರ ಮನಸ್ಸಿಗೆ ಯಾವ ತರ ಘಾಸಿ ಆಗಿದೆ. ಇನ್ನು ಈ ಪ್ರಾಣಿಗಳ ಕೊಬ್ಬನ್ನ ಬಳಸಿ ಲಡ್ಡು ತಯಾರಿಕೆ ಬಗ್ಗೆ ಹೊಸಕೋಟೆಯ ಸಂದೀಪ್ ಅವರು ಏನ್ ಹೇಳ್ತಾರೆ, ನಮ್ಮ ಪ್ರತಿನಿಧಿ ಮಂಜುನಾಥ್ ಅವರನ್ನು ಮಾತಾಡಿಸಿದ್ದಾರೆ ನೋಡಿ. ಪ್ರತಿನಿತ್ಯವೂ ಕೂಡ ಅಷ್ಟೇ ತಿರುಪತಿಗೆ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದು ದೇವರ ದರ್ಶನವನ್ನು ಪಡ್ಕೊಳ್ತಿದ್ರು. ಲಕ್ಷಗಟ್ಟಲೆ ಲಡ್ಡುಗಳು ಕೂಡ ಅಷ್ಟೇ ದೇವರ ಪ್ರಸಾದ ಅಂತೇಳಿ ಭಕ್ತಾದಿಗಳು ತಗೊಂಡು ಹೋಗ್ತಿದ್ರು. ಆದ್ರೆ ಕಳೆದ 3 ದಿನಗಳಿಂದಲೂ ಕೂಡ ಅಷ್ಟೇ ತಿರುಪತಿಯಲ್ಲಿ ಭಕ್ತಾದಿಗಳ ಸಂಖ್ಯೆ ಕಡಿಮೆ ಆಗಿದೆ. ಅದರ ಜೊತೆಗೆ ಒಬ್ಬೊಬ್ಬರು 10 ರಿಂದ 20 ಲಡ್ಡುಗಳನ್ನ ತಗೊಂಡು ಹೋಗ್ತಿದ್ದವರು ಕೇವಲ 2-3 ಲಡ್ಡುಗಳನ್ನ ಖರೀದಿಯನ್ನ ಮಾಡ್ತಿದ್ದಾರೆ. ನೀವು ದೃಶ್ಯದಲ್ಲೂ ಕೂಡ ನೀವು ನೋಡ್ತಾ ಇರಬಹುದು. ಇವತ್ತು ಭಾನುವಾರದ ದಿನ ಪ್ರತಿ ವಾರವೂ ಕೂಡ ಅಷ್ಟೇ ಇಲ್ಲಿ ಕ್ರೌಡ್ ತುಂಬಾ ಅಂದ್ರೆ ತುಂಬಾ ಇರುತ್ತೆ. ಇಷ್ಟೊತ್ತಿಗಾಗ್ಲೇ ಲಕ್ಷಗಟ್ಟಲೆ ಜನ ಕೂಡ ಅಷ್ಟೇ ಬರ್ತಾ ಇದ್ರು, ತಿಮ್ಮಪ್ಪನ ದರ್ಶನವನ್ನ ಮಾಡ್ಕೊಳ್ತಾ ಇದ್ರು. ಬಂದಂತ ಪ್ರತಿಯೊಬ್ಬರು ಕೂಡ ಅಷ್ಟೇ ಲಡ್ಡುವನ್ನ ತಗೊಂಡು ಹೋಗ್ತಿದ್ರು. ಇನ್ನೊಂದೇನು ಅಂತಂದ್ರೆ ಯಾರೇ ತಿರುಪತಿಗೆ ಹೋಗ್ತಿದ್ರು ಕೂಡ ಅಷ್ಟೇ ಮೊದಲು ಕೇಳುವಂತಹದ್ದು ಬರೋವಾಗ ನಮಗೂ ಒಂದೊಂದು ಲಡ್ಡು ತಗೊಂಡ್ ಬಾ ಅಂತ ಹೇಳ್ಬಿಟ್ಟು ಒಬ್ಬೊಬ್ರು 10, 20, 50 ಲಡ್ಡುವರೆಗೂ ಕೂಡ ಅಷ್ಟೇ ಖರೀದಿಯನ್ನ ಮಾಡ್ಕೊಂಡು ಹೋಗ್ತಾ ಇದ್ರು. ನೀವು ಇನ್ನೊಂದು ದೃಶ್ಯದಲ್ಲಿ
ದೃಶ್ಯದಲ್ಲೂ ಕೂಡ ನೀವು ನೋಡ್ತಾ ಇರಬಹುದು. ಈ ಒಂದು ಯುವಕ ಏನಿದ್ದಾನೆ ಈತ ಬೆಂಗಳೂರು ಗ್ರಾಮಾಂತರ ಭಾಗದಿಂದ ಬಂದಿರುವಂತದ್ದು. ಈತ ಪ್ರತಿ ವರ್ಷವೂ ಕೂಡ 2-3 ಬಾರಿ ಬರ್ತಾರಂತೆ. ಬಂದಂತ ಟೈಮ್ ನಲ್ಲಿ ಸುಮಾರು 30 ರಿಂದ 40 ಲಡ್ಡು ತಗೊಂಡು ಹೋಗ್ತಿದ್ದಂತ ಯುವಕ ಕೇವಲ 4-5 ಲಡ್ಡುಗಳನ್ನ ಮಾತ್ರ ಖರೀದಿ ಮಾಡಿದಾನೆ. ಯಾವ ಒಂದು ಉದ್ದೇಶಕ್ಕೋಸ್ಕರ ಅಂತ ನಾನು ಖುದ್ದಾಗಿ ಆತನನ್ನ ಕೇಳ್ತೀನಿ. ಎಲ್ಲಿಂದ ಬಂದಿರೋಂಥದ್ದು ನೀವು? ಬೆಂಗಳೂರು ಹೊಸಕೋಟೆ. ಓಕೆ, ಈಗ ನೀವು ಪ್ರತಿ ವರ್ಷವೂ ಕೂಡ 2-3 ಬಾರಿ ಬರ್ತಿದ್ದೆ ಅಂತ ಹೇಳ್ತಿದ್ರಿ. ಬಂದಂತ ಟೈಮ್ ಎಷ್ಟು ಲಡ್ಡುಗಳನ್ನ ಖರೀದಿ ಮಾಡ್ತಿದ್ರಿ? ಮಿನಿಮಮ್ ನಾನು 4-5 ಮನೆಗೆ ತಗೊಂಡು ಹೋಗ್ತಾ ಇದ್ದೆ. ಒಂದು 20 ಹಂಗೆ ತಗೊಂಡು ಹೋಗ್ತಾ ಇದ್ದೆ. ಬಟ್ ಈ ಸಲ ಮನೆಯಿಂದಾನೇ ಹೇಳಿದ್ದಾರೆ ಲಡ್ಡು ತರಕ್ ಹೋಗಬೇಡ ಅಂತ. ಬಟ್ ಆದ್ರೂ ಅವ್ರು ಹೇಳಿದ್ದಾರೆ ತಗೊಂಡಿರ ಹೋಗಕ್ ಆಗಲ್ಲ, ಅದಕ್ಕೆ ಒಂದ್ ಸ್ವಲ್ಪ ಇರ್ಲಿ ಅಂತ ಇದು 2 ಮನೆಗೆ ತಗೊಂಡಿದ್ದೀನಿ ಅಷ್ಟೇ. ಯಾವ ಒಂದು ಕಾರಣಕ್ಕೋಸ್ಕರ ಈ ರೀತಿ ಅಂತ ತೀರ್ಮಾನ ನೀವು ಮಾಡಿರೋಂಥದ್ದು? ಅದೇ ಇನ್ನು ಎಲ್ಲ ನ್ಯೂಸ್ ಅಲ್ಲೂ ಬಂತು, ಎಲ್ಲ ನೋಡಿದ್ರು. ಅನಿಮಲ್ ಫ್ಯಾಟ್ ಯೂಸ್ ಮಾಡಿದ್ದಾರೆ, ಫಿಶ್ ಆಯಿಲ್ ಯೂಸ್ ಮಾಡಿದ್ದಾರೆ. ಅದ್ ಮಾಡ್ಬೇಕಾದ್ರೆ ಯಾವ್ದೋ ಲೋ ಬ್ರ್ಯಾಂಡ್ ಇದು ಗೀ ಯೂಸ್ ಮಾಡಿದ್ದಾರೆ, ತುಪ್ಪ. ಆದ್ರಿಂದ ಎಲ್ಲ ಅದು ಅನಿಮಲ್ ಫ್ಯಾಟ್ ಇದೆ ಅಂದ್ಮೇಲೆ ಇನ್ನ ದೇವ್ರಿಗಂದ್ಮೇಲೆ ಅದು ಫುಲ್ ಪ್ಯೂರ್ ಆಗಿರ್ಬೇಕು. ಇನ್ನು ಅದು ಪ್ಯೂರ್ ಇಲ್ಲ ಅಂತಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ನೀವೇ ಹೇಳ್ದಂಗೆ ನಾನ್ ವೆಜಿಟೇರಿಯನ್ಸ್ ಇರ್ತಾರೆ, ಅವ್ರಿಗೆ ಅದೆಲ್ಲ ಆಗೋದಿಲ್ಲ. ಅವರು ಅವತ್ತಿಂದನೂ ಅದು ಮುಟ್ಟೆ ಇರಲ್ಲ ಅವ್ರು ಅದನ್ನ. ಬಟ್ ಅವ್ರಿಗೆಲ್ಲ ಅದು ಇಷ್ಟ ಆಗೋದಿಲ್ಲ ಆ ಥರ ಮಾಡಿದ್ರೆ. ಅಮೌಂಟ್ ಸ್ವಲ್ಪ ಜಾಸ್ತಿ ಕೊಟ್ಟು ಬರೋ ಭಕ್ತಾದಿಗಳು ಸ್ವಲ್ಪ ಇದು ಇವಾಗ ಎಲ್ಲ ಕಡೆ ಕಲ್ಮಶ ಇದ್ದೇ ಇದೆ. ಬಟ್ ಇವರು ಅದನ್ನೇ ಮಾಡಿದ್ರೆ ಎಷ್ಟೋ ನಂಬಿಕೆ ಇಟ್ಕೊಂಡ್ ಬರ್ತಾರೆ, ಎಷ್ಟೋ ದೂರದಿಂದ ಬರ್ತಾರೆ ಇಲ್ಲಿಗೆ. ಬಟ್ ಇಲ್ಲೂ ಅದೇ ಮಾಡಿದ್ರೆ ಯಾರು ಬರ್ತಾರೆ ಹೇಳಿ ಸರ್? ಈಗ ಹಣ ಹೊಡೆಯೋಕೆ ನೂರಾರು ದಾರಿಗಳಿದೆ ರಾಜಕಾರಣಿಗಳಿಗೆ. ಆದ್ರೆ ಭಕ್ತಾದಿಗಳ ಭಾವನೆಗಳನ್ನ ಇಟ್ಕೊಂಡು ಈ ರೀತಿ ಭಕ್ತರನ್ನ ಒಂದ್ ರೀತಿಯಾಗಿ ಅವರ ನಂಬಿಕೆ ಮೇಲೆ ಹೊಡೆತ ಕೊಟ್ಟು ಇವ್ರು ದುಡ್ಡು ಮಾಡುವಂತದ್ದು ಎಷ್ಟರ ಮಟ್ಟಿಗೆ ಒಳ್ಳೇದು ಅನ್ಸುತ್ತೆ? ಅದು ಸರಿ ಇಲ್ಲ. ಯಾಕಂದ್ರೆ ಅವ್ರು ಆಲ್ರೆಡಿ ನಾವು ಹೇಳ್ಬೇಕಾಗಿಲ್ಲ, ಅದು ರಾಜಕೀಯ ಅವ್ರದ್ದು ಇದ್ದಿದ್ದೆ. ಅವಾಗ ಅವ್ರು ಅಮೌಂಟ್ ಮಾಡೋದು ಹೆಂಗ್ ಬೇಕಾದ್ರೂ ಮಾಡೇ ಮಾಡ್ತಾರೆ, ನಾವ್ ಹೇಳೋದಿಕ್ಕಾಗಲ್ಲ. ಬಟ್ ದೇವಸ್ಥಾನ ಅವ್ರು ಒಂದು ರೂಲ್ ಮಾಡ್ಕೋಬಾರ್ದಾಯ್ತು. ಓಕೆ, ಇದಿಷ್ಟು ಹೊಸಕೋಟೆ ಮೂಲದ ಸಂದೀಪ್ ಹೇಳ್ತಿರುವಂತಹದ್ದು. ಕ್ಯಾಮ್ರಾ ಪರ್ಸನ್ ವೆಂಕಟೇಶ್ವರ್ಲು ಜೊತೆ ಮಂಜುನಾಥ್, ನ್ಯೂಸ್ 18 ತಿರುಪತಿ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ತಿರುಪತಿಯಲ್ಲಿ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮಂಜು ಆರ್ಯ. ಭಕ್ತರನ್ನ ಮಾತಾಡಿಸಿದಾಗ ಲಡ್ಡು ಲಡಾಯಿಯ ಎಫೆಕ್ಟ್ ಎಷ್ಟು ಮಟ್ಟಿಗೆ ಅವ್ರಿಗೆ ತಟ್ಟಿದೆ ಅನ್ನೋದಂತೂ ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಇನ್ಫ್ಯಾಕ್ಟ್ ಇವತ್ತು ಭಾನುವಾರ ಆದ್ರೂ ಕೂಡ ಭಕ್ತರ ಸಂಖ್ಯೆಯಲ್ಲಿ ಗಣನೀಯವಾಗಿ ಇಳಿಕೆ ಆಗಿರೋದು ಆಶ್ಚರ್ಯ ತರಿಸ್ತಾ ಇದೆ. ಅಲ್ಲಿಗೆ ದೇಶದಾದ್ಯಂತ ಭಕ್ತರ ಮೇಲೆ ಇದು ಎಫೆಕ್ಟ್ ಆಗಿದೆ ಅಂತ ಅರ್ಥ. ಹಾಗಾಗಿ ಭಕ್ತರನ್ನ ಮರಳಿ ದೇವಸ್ಥಾನಕ್ಕೆ ಕರೆತರುವಂತ ಪ್ರಯತ್ನ, ಶುದ್ಧೀಕರಣದ ಕೆಲಸ ಯಾವ ತರ ನಡೆಯುತ್ತೆ, ಯಾವಾಗಿದ್ದ? ಎಸ್, ಖಂಡಿತವಾಗ್ಲೂ ಶರ್ಮಿತಾ, ಇಡೀ ದೇಶಾದ್ಯಂತಲೂ ಕೂಡ ಅಷ್ಟೇ ಲಕ್ಷಾಂತರ ಸಂಖ್ಯೆಯಲ್ಲಿ ತಿರುಪತಿಯ ತಿಮ್ಮಪ್ಪನ ದರ್ಶನವನ್ನು ಪಡ್ಕೊಳ್ಳೋದಕ್ಕೆ ಭಕ್ತಾದಿಗಳು ಬರ್ತಾರೆ. ಅದರಲ್ಲೂ ಕೂಡ ಶನಿವಾರ ಭಾನುವಾರ ಅಂತಂದ್ರೆ ಸಾಕು, ಹೆಜ್ಜೆ ಇಡೋದಕ್ಕೂ ಕೂಡ ಆಗಲ್ಲ, ದೇವರ ದರ್ಶನ ಕೂಡ ಅಷ್ಟೇ ಸಿಗೋದಿಲ್ಲ. ಇವತ್ತು ಬೇರೆ ದಿನಗಳಿಗೆ ಹೋಲಿಕೆ ಮಾಡಿಕೊಂಡ್ರೆ ಬಹುತೇಕ ಭಕ್ತಾದಿಗಳ ಸಂಖ್ಯೆ ಕಡಿಮೆ ಆಗಿದೆ. ಅದರಲ್ಲೂ ಕೂಡ ಈಗ ನಾನು ಎಕ್ಸಾಕ್ಟ್ ಆಗಿ ಪ್ರಸಾದದ ಕೌಂಟರ್ನ ಬಳಿ ಇದ್ದೀನಿ. ಯಾಕಂದ್ರೆ ಈ ಒಂದು ಪ್ರಸಾದದಿಂದಲೇ ಇವತ್ತು ತಿರುಪತಿ ತಿಮ್ಮಪ್ಪನಿಗೆ ಒಂದು ರೀತಿಯಂತ ಕಪ್ಪು ಚುಕ್ಕೆಯನ್ನ ತರುವಂತ ಕೆಲಸ ಆಗಿರುವಂತಹದ್ದು ನಾವು ನೋಡ್ತಾ ಇರಬಹುದು ದೃಶ್ಯದಲ್ಲಿ. ಇದು ತಿರುಪತಿಯಲ್ಲಿರುವಂತಹ ಪ್ರಸಾದದ ಕೌಂಟರ್ಗಳು. ಒಟ್ಟು ನೆಲಮಹಡಿ ಮತ್ತು ಫಸ್ಟ್ ಫ್ಲೋರ್ ಎರಡೂ ಕಡೆಗಳು ಸುಮಾರು 60 ಕೌಂಟರ್ಗಳಿರುವಂತಹದ್ದು ನೀವು ದೃಶ್ಯದಲ್ಲಿ ನೋಡ್ತಾ ಇರಬಹುದು. ಒಂದಷ್ಟು ಕೌಂಟರ್ಗಳಂತೂ ಫುಲ್ ಖಾಲಿ ಆಗಿಬಿಟ್ಟಿದೆ. ಅಂದ್ರೆ ಪ್ರತಿನಿತ್ಯವೂ ಕೂಡ ಅಷ್ಟೇ ಸದಾ ಒಂದು ರಶ್ ನಿಂದ ತುಂಬಿದಂತಹ ಒಂದು ಕೌಂಟರ್ಗಳು ಈಗ ಕಂಪ್ಲೀಟ್ ಆಗಿ ಖಾಲಿ ಆಗಿರುವಂತಹದ್ದು. ಯಾಕಂದ್ರೆ ಒಟ್ಟು 60 ಕೌಂಟರ್ಗಳಿದೆ. 60 ಕೌಂಟರ್ಗಳಲ್ಲಿ ಕೂಡ ಅಷ್ಟೇ ಜನಜಂಗುಳಿ ಇರ್ತಾ ಇತ್ತು. ಪ್ರತಿಯೊಬ್ರು ಕೂಡ ಅಷ್ಟೇ ಕವರ್ಗಳನ್ನ ಹಿಡ್ಕೊಂಡು ಲಡ್ಡುಗಳನ್ನ ತಗೊಳ್ಳೋದಕ್ಕೆ ಮುಂದಾಗ್ತಾ ಇದ್ರು. ಆದ್ರೆ ಇವತ್ತು ದೃಶ್ಯದಲ್ಲಿ ನೀವು ನೋಡ್ತಾ ಇರಬಹುದು ಬಹುತೇಕ ಅಂದ್ರೆ ಕಡಿಮೆ ಆಗಿದೆ. ಪ್ರತಿಯೊಂದು ಕೌಂಟರ್ಗಳು ಕೂಡ ಅಷ್ಟೇ ಕಂಪ್ಲೀಟ್ ಆಗಿ ಖಾಲಿ ಆಗ್ತಿದೆ. ಬರುವಂತಹ ಭಕ್ತಾದಿಗಳು ಒಂದೊಂದು 10 ಜನ 10 ಲಡ್ಡು ತಗೊಳ್ಳುವಂತವ್ರು ಕೇವಲ 2-3 ಲಡ್ಡುಗಳನ್ನ ಮಾತ್ರ ತಗೊಂತಾ ಇದ್ದಾರೆ. ನೀವು ದೃಶ್ಯದಲ್ಲೂ ಕೂಡ ನೀವು ನೋಡ್ತಾ ಇರಬಹುದು. ಯಾವ ತಿರುಪತಿಗೆ ಬಂದಂತಹ ಸಂದರ್ಭದಲ್ಲಿ ಈ ಒಂದು ಪ್ರಸಾದದ ಕೌಂಟರ್ ಏನಿತ್ತು ಕಂಪ್ಲೀಟ್ ಆಗಿ ಜನಜಂಗುಳಿಯಿಂದ ಕೂಡಿರ್ತಿತ್ತು. ಒಂದು ಲಡ್ಡುವನ್ನು ನಾವು ತಗೊಳ್ಬೇಕು ಅಂದ್ರೆ ಮಿನಿಮಮ್ 15ರಿಂದ 20 ನಿಮಿಷಗಳ ಕಾಲ ಇಲ್ಲಿ ಕಾಯಬೇಕಾಗಿತ್ತು. ಆದ್ರೆ ಇವತ್ತು ಬಹುತೇಕ ಕಡಿಮೆ ಆಗಿದೆ ಅನ್ನುವಂಥದ್ದನ್ನು ಕೂಡ ಅಷ್ಟೇ ಈ ದೃಶ್ಯಗಳನ್ನು ನೋಡಿದ್ರೆ ಗೊತ್ತಾಗುತ್ತೆ. ಜೊತೆಗೆ ಈಗಾಗಲೇ ಲಡ್ಡು ಖರೀದಿ ಮಾಡಿರುವಂತಹ ಭಕ್ತಾದಿಗಳು, ನಮ್ಮ ಕರ್ನಾಟಕದಿಂದ ಬಂದಂತಹ ಭಕ್ತಾದಿಗಳು ಕೂಡ ಈಗ ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಕೂಡ ನಾನು ಮಾತನಾಡಿಸ್ತೀನಿ. ದೃಶ್ಯದಲ್ಲೂ ಕೂಡ ನೀವು ನೋಡ್ತಾ ಇರಬಹುದು. ಅವ್ರಿಗಾಗಲೇ ಲಡ್ಡುವನ್ನ ಖರೀದಿ ಮಾಡಿದ್ದಾರೆ. ಲಡ್ಡುವನ್ನ ತಗೊಂಡು ಅವ್ರಿಗಾಗಲೇ ಇಲ್ಲಿರುವಂತದ್ದು ಅವ್ರನ್ನೂ ಕೂಡ ನಾನು ಮಾತನಾಡಿಸ್ತೀನಿ. ಸರ್, ಬಹುತೇಕ ತುಂಬಾ ವರ್ಷಗಳಿಂದ ನೀವು ತಿರುಪತಿಗೆ ಬಂದಿದ್ದಂಗಿದೆ. ಈ ರೀತಿಯಂತ ಚಿತ್ರಣ, ಕೌಂಟರ್ಗಳೆಲ್ಲ ಕೂಡ ಖಾಲಿ ಆಗಿದೆ. ಎಲ್ಲೋ ಒಂದು ಕಡೆ ಲಡ್ಡುವಿನಲ್ಲಿ ಪ್ರಾಣಿಗಳ ಕೊಬ್ಬನ್ನ ಬಳಕೆ ಮಾಡ್ತಿದ್ರೆ ಅನ್ನುವಂಥ ಒಂದು ಕಾರಣಕ್ಕೋಸ್ಕರ ಭಕ್ತಾದಿಗಳ ಸಂಖ್ಯೆ ತಿರುಪತಿಗೆ ಬರುವಂತದ್ದು ಕಡಿಮೆ ಆಯ್ತು ಅಂತೀರಾ? ಇಲ್ಲ, ದೇವ್ರ ಮೇಲೆ ನಂಬಿಕೆ ಇಟ್ಟು ಬರ್ತಾ ಇದಾರ ಇಲ್ಲಿ ತನಕ.
ಇದು ಗೊತ್ತಾದ ಮೇಲೆ ಕೆಲವು ಜನ ಅದ್ರ ಮೇಲೆ ನಂಬಿಕೆ ಅನ್ನೋದು ಹೋಗ್ತಾ ಇದೆ. ಮತ್ತೆ ಕೆಲವು ಜನ ಮಾಡಿದಾರೆ ತಪ್ಪು ಕೆಲಸಗಳು, ಅವರಿಗೆಲ್ಲ ದೇವರೇ ಶಿಕ್ಷೆ ಕೊಡಬೇಕು. ಇದು ಯಾಕಂದ್ರೆ ಇಲ್ಲಿ ಒಂದು ನಂಬಿಕೆ ಸ್ಥಾನ ಇದು. ಆ ನಂಬಿಕೆ ಸ್ಥಾನದಿಂದನೇ ಇಲ್ಲಿ ಬಂದು ಎಲ್ಲರೂ ಭಕ್ತಾದಿಗಳು ಬಂದು ದರ್ಶನ ಮಾಡ್ಕೊಂಡು ಲಡ್ಡು ಇದು ತಗೊಂಡು ಹೋಗ್ತಾ ಇದಾರೆ. ಆ ಲಡ್ಡು ಏನಾನೇ ಇರಲಿ ಒಟ್ಟಿಗೆ ನಾವು ತಗೊಂಡು ಹೋಗ್ಬೇಕು ಅನ್ನೋದು ಒಂದು ದೇವರ ಇದರಿಂದ ಬರ್ತಾ ಇದಾರೆ. ಆ ಲಡ್ಡು ತಗೊಂಡು ಹೋಗ್ತಾ ಇದ್ದಾರೆ. ಅಂದ್ರೆ ಭಕ್ತಾದಿಗಳು ದೇವರ ಮೇಲಿನ ಭಕ್ತಿಯಿಂದ ಬರ್ತಾರೆ. ಏನೇ ಆದ್ರೂ ಕೂಡ ಅಷ್ಟೇ ದೇವ್ರು ನಮಗೆ ಒಳ್ಳೇದ್ ಮಾಡ್ತೇನೆ ಅನ್ನುವಂತ ನಂಬಿಕೆ ನಿಮ್ಗಲ್ಲಿದೆ. ಅದೇ ನಂಬಿಕೆಯಿಂದನೇ ಬರ್ತಾ ಇದ್ವಿ ನಾವು. ದೇವ್ರು ಯಾವಾಗ್ಲೂ ದೇವ್ರೇ. ಇವ್ರೇನೋ ತಪ್ಪು ಕೆಲಸಗಳು ಮಾಡ್ತಾ ಇದಾರೆ ಅಂತ ಅದು ದೇವ್ರಿಗೆ ನೋಡ್ದಂಗ ಇರೋಕ್ ಆಗೋದಿಲ್ಲ. ನಾವು ಒಂದ್ ದಿವಸ ಎಲ್ಲ ಕಂಪ್ಲೀಟ್ ಬಾಕ್ಸ್ ಅಲ್ಲಿ ಇದ್ವಿ, 24 hours ಇದ್ವಿ. ಇವಾಗ ದರ್ಶನ ಸಿಕ್ಕಿದೆ. ದರ್ಶನ ದೇವ್ರು ಇರೋ ಸಲುವಾಗಿ ನಾವು ಇಲ್ಲಿ ಬಂದು ದರ್ಶನ ಮಾಡ್ಕೊಂಡು ಲಡ್ಡು ತಗೊಂಡೋಗಿದ್ವಿ. ಭಕ್ತಾದಿಗಳ ಸಂಖ್ಯೆ ಏನಾದ್ರೂ ಕಡಿಮೆ ಅನಿಸ್ತಾ ನಿಮ್ಗೆ? ಯಾಕಂದ್ರೆ ನೀವು 24 ಗಂಟೆ ಒಂದು ಬಾಕ್ಸ್ ಅಲ್ಲಿ ಇದ್ರಿ ಅಂತ ಹೇಳಿದ್ರಲ್ಲ, ಭಕ್ತಾದಿಗಳ ಸಂಖ್ಯೆ ಕಡಿಮೆ ಅನಿಸ್ತಾ ಅಂತ ಶನಿವಾರ ಭಾನುವಾರ ಹೋಲಿಕೆ ಮಾಡಿ? ಇಲ್ಲ, ಕಡಿಮೆ ಏನಿಲ್ಲ. ಇದು ಕೆಲವು ಬಾಕ್ಸ್ಗಳು ಬಿಟ್ರೆ ಮಾತ್ರ ಜನಸಮಾರಿ ಇಲ್ಲಿ ಕಾಣಿಸ್ತದೆ, ಇಲ್ಲಿದ್ರೆ ಅದು ಕಾಣೋದಿಲ್ಲ. ಅದು ಅಲ್ಲಿಂದ ಬರ್ಬೇಕಲ್ಲ ಬಾಕ್ಸ್ಲಿಂದ, ಅದ್ರ ಸಲುವಾಗಿ ಅನುಮತಿ ಅದು. ಸರ್ ಹೇಳಿ, ನೀವು ಕೂಡ ಅಷ್ಟೇ ತಿರುಪತಿ ತಿಮ್ಮಪ್ಪನ ದರ್ಶನಕ್ಕೆ ಬಂದ್ರಿ. ಲಾಸ್ಟ್ 3 ದಿನದಿಂದ ಆಗ್ತಿರುವಂತಹ ಬೆಳವಣಿಗೆಗಳ ಬಗ್ಗೆ ನೀವು ಹೇಳೋದಾದ್ರೆ ಏನಪ್ಪ ಅಂತ ಅಂದ್ರೆ, ನಾವು ಇದೇ ಮೊದಲು ಬಾರಿಗೆ ಬಂದಿರೋದು ತಿರುಪತಿ ತಿಮ್ಮಪ್ಪನ ಆಶೀರ್ವಾದ ಪಡೆಯೋಕ್ಕೆ ಅಂತ. ನಾವು ಭಾರಿ ಕಷ್ಟಪಟ್ಟು ನಿನ್ನೆ ಬೆಳಿಗ್ಗೆ ಬಂದು ಇವಾಗ 9 ಗಂಟೆಯಲ್ಲಿ ನಾವು ದರ್ಶನ ಪಡೆದಿದ್ದೀವಿ. ತಿಮ್ಮಪ್ಪನ ಸತ್ಯ ಇರೋದ್ರಿಂದ ಇಷ್ಟೊಂದು ಸಾವಿರಾರು ಲಕ್ಷಾಂತರ ಜನ ಬಂದು ಸೇರ್ತಾ ಇದ್ದಾರೆ. ಆದರೂ ಸರ್ ಹೇಳ್ದಂಗೆ ಪ್ರಾಣಿಗಳ ಕಬ್ಬನ್ನು ಬೆಳೆಸ್ತಾ ಇದ್ದಾರೆ ಲಡ್ಡುಗೆ ಅಂತ ಹೇಳಿದ್ರು. ಬೆಳೆಸ್ತದಂಥ ಜನಗಳಿಗೆ ಭಗವಂತ ಸರಿಯಾದಂಥ ಶಿಕ್ಷೆಯನ್ನು ಕೊಡ್ತಾರೆ. ಅಂಥ ದೊಡ್ಡ ವ್ಯಕ್ತಿಗಳನ್ನೇ ಬಿಡಲಿಲ್ಲ. ಜನಾರ್ದನ ಸ್ವಾಮಿಗಳ ಸಾವುಕಾರ ಅಂತಾರೆ ಬಿಡಲಿಲ್ಲ. ಆದ್ರಿಂದ ನಮ್ಮ ಕರ್ನಾಟಕದಿಂದನೂ ಈ ಥರ ಆಗಬಾರ್ದು ಅಂತ CM ಸಿದ್ದರಾಮಯ್ಯನವರು ಸುಧಾ ನಂದಿನಿ ತುಪ್ಪವನ್ನು ಈ ತಿರುಪತಿ ತಿಮ್ಮಪ್ಪನಿಗೆ ಕಳಿಸ್ತಾ ಇದ್ದಾರೆ. ಇನ್ನು ಮುಂದೆ ಈ ಥರ ಆಗೋದಿಲ್ಲ ಅಂತ ನಂಬಿ ಒಳ್ಳೇದನ್ನು ಮಾಡ್ಕೊಂಡು ಹೋಗ್ಲಿ ಅಂತ ನಂಬಿ ನಾವು ಮಾತನ್ನ ಮುಗಿಸ್ತೇವೆ. ಈಗ ನೀವು ಮೊದಲನೇ ಟೈಮ್ ಬರ್ತಿದ್ದೀರಾ ಅಂತಿದ್ರೆ, ಈಗ ಆಲ್ಮೋಸ್ಟ್ ಕೌಂಟರ್ಗಳೆಲ್ಲವೂ ಕೂಡ ಅಷ್ಟೇ ಖಾಲಿ ಕಾಣ್ತಿರುವಂತದ್ದು ನೋಡಿದ್ರೆ ಏನ್ ಅನ್ಸುತ್ತೆ ನಿಮ್ಗೆ? ಖಾಲಿ ಕಾಣ್ತಾ ಇಲ್ಲ. ಎಲ್ಲಿ ಮನೆಯಲ್ಲಿ ಸ್ಟಾಕ್ ಮಾಡಿ ಜನಗಳನ್ನ ಸ್ವಲ್ಪ ಬಿಡ್ತಾ ಇದಾರೆ. 1,500 ಜನ 2,000 ಜನ ಒಂದೊಂದು ಗ್ರೂಪ್ ಆಗಿ ಬಿಡ್ತಾ ಇದಾರೆ. ಆದ್ರಿಂದ ಖಾಲಿ ಕಾಣಿಸ್ತದೆ. ಹಿಂದೆ ಸಿಕ್ಕಾಪಟ್ಟೆ ಜನ ಇದ್ದಾರೆ, ಭಕ್ತಾದಿಗಳಿದ್ದಾರೆ. ಅಂದ್ರೆ ಶರ್ಮಿತಾ, ಇದು ಭಕ್ತಾದಿಗಳು ಹೇಳ್ತಿರುವಂತಹದ್ದು, ಯಾರೇ ತಪ್ಪು ಮಾಡಿದ್ರು ಕೂಡ ಅಷ್ಟೇ ಆ ದೇವರು ಅನ್ನುವಂಥವ್ರು ಶಿಕ್ಷೆಯನ್ನ ಕೊಡ್ತಾರೆ. ಆದ್ರೆ ನಮ್ಮ ಭಕ್ತಿಗಳ ಒಂದು ಭಾವನೆಗಳಿಗೆ ಏನ್ ಧಕ್ಕೆ ತಂದಿದ್ದಾರೆ, ಖಂಡಿತವಾಗಿ ಅಂತವ್ರಿಗೆ ಶಿಕ್ಷೆ ಆಗುತ್ತೆ. ಆದ್ರೆ ನಮ್ಮ ಭಕ್ತಿ ಕಡಿಮೆ ಆಗೋದಿಲ್ಲ. ನಾವು ದೇವರ ದರ್ಶನವನ್ನ ಮಾಡ್ತೀವಿ, ದೇವರ ಪ್ರಸಾದವನ್ನು ಕೂಡ ಅಷ್ಟೇ ಸ್ವೀಕಾರ ಮಾಡ್ತೀವಿ ಅನ್ನುವಂತ ಮಾತನ್ನ ಇಲ್ಲಿನ ಭಕ್ತಾದಿಗಳು ಹೇಳ್ತಾ ಇರುವಂತದ್ದು. ಶರ್ಮಿತಾ, ತಿರುಪತಿ ಲಡ್ಡು ವಿವಾದದಿಂದ ಕರ್ನಾಟಕದಲ್ಲೂ ಅಲರ್ಟ್ ಆಗಲಾಗಿದೆ. ದೇವಸ್ಥಾನಗಳಲ್ಲಿ ಬಳಸುವಂತ ತುಪ್ಪದ ಪರೀಕ್ಷೆಗೆ ತೀರ್ಮಾನವನ್ನ ಮಾಡಲಾಗಿದೆ. ಆಹಾರ ಇಲಾಖೆಗೆ ಸಚಿವ ದಿನೇಶ್ ಗುಂಡೂರಾವ್ ಈ ಆದೇಶವನ್ನ ಕೊಟ್ಟಿದ್ದಾರೆ. ಜನ ಭಕ್ತಿ ಭಾವದಿಂದ ತಿರುಪತಿಗೆ ಹೋಗಿ ಕಣ್ಣಿಗೊತ್ತಿ ಪ್ರಸಾದವನ್ನ ಸ್ವೀಕಾರ ಮಾಡ್ತಾ ಇದ್ರು. ಹೋಗಿ ಬಂದವರು ಆ ಲಡ್ಡುವನ್ನ ತಗೊಂಬಂದು ಹಂಚ್ತಾ ಇದ್ರು ಕೂಡ. ಆದ್ರೆ ಈ ಭಕ್ತಿ ಮೇಲೆ, ಪಾವಿತ್ರತೆ ಮೇಲೆ ಅನುಮಾನಗಳು ವ್ಯಕ್ತವಾಗಿರೋದ್ರಿಂದ ಕರ್ನಾಟಕದಲ್ಲಿ ಈ ತರದ ಆಗಬಾರದು ಅನ್ನೋ ನಿಟ್ಟಿನಲ್ಲಿ ಈಗ ಸರ್ಕಾರ ಅಲರ್ಟ್ ಆಗಿದೆ. ರಾಜ್ಯದ ಎಲ್ಲಾ ದೇವಸ್ಥಾನಗಳಲ್ಲೂ ಕೂಡ ತುಪ್ಪದ ಪರೀಕ್ಷೆಗೆ ಮುಂದಾಗಿದೆ ಸರ್ಕಾರ. ತುಪ್ಪದ ಸ್ಯಾಂಪಲ್ಗಳ ಪರೀಕ್ಷೆಗೆ ಸೂಚನೆಯನ್ನ ಖುದ್ದಾಗಿ ಸಚಿವರೇ ಕೊಟ್ಟಿದ್ದಾರೆ. ಲ್ಯಾಬ್ಗೆ ಕಳಿಸಿ ಟೆಸ್ಟ್ ಮಾಡಿಸೋದಕ್ಕೆ ಆದೇಶವನ್ನ ನೀಡಲಾಗಿದೆ. ಅಗತ್ಯವಿದ್ರೆ ಪ್ರಸಾದ ಪರಿಶೀಲನೆ ಕೂಡ ಮಾಡಬೇಕು, ಕೇವಲ ತುಪ್ಪ ಮಾತ್ರ ಅಲ್ಲ ಅಂತೇಳಿ ರಾಜ್ಯ ಸರ್ಕಾರ ಈಗ ತೀರ್ಮಾನಕ್ಕೆ ಬಂದಿದೆ. ಈ ಬಗ್ಗೆ ಆದೇಶವನ್ನ ಕೂಡ ದಿನೇಶ್ ಗುಂಡೂರಾವ್ ಅವರು ಕೊಟ್ಟಿದ್ದಾರೆ. ಪ್ರಸಾದ ಗುಣಮಟ್ಟಕ್ಕೂ ಕೂಡ ಟೆಸ್ಟ್ ಅನ್ನ ಮಾಡಲಾಗುತ್ತೆ. ಪರೀಕ್ಷೆ ಮಾಡಿಸ್ತೀವಿ. ಯಾಕಂದರೆ ಇವಾಗ ಆಂಧ್ರದವರು ನಂದಿನಿ ತುಪ್ಪ ತೊಗೊಳ್ತೀವಿ ಅಂತ ಹೇಳಿದ್ದಾರೆ. ಯಾಕಂದರೆ ಇದು ಸ್ವಚ್ಛವಾಗಿರ್ತದೆ, ಯಾವುದೇ ರೀತಿ ಕಲಬೆರಕೆ ಆಗಿರೋದಿಲ್ಲ ಅಂತ. ಯಾಕಂದರೆ ಇದು ಆಂಧ್ರದ ಒಂದು ರಿಪೋರ್ಟು ಏನು ಅಂತ ನಮ್ಗೆ ಇನ್ನೂ ಪೂರ್ತಿ ಮಾಹಿತಿ ಇಲ್ಲ. ಆದರೆ ಅದರ ಆಧಾರದ ಮೇಲೆ ಏನಾದರೂ ಬೇರೆ ಈ ತುಪ್ಪ ಮತ್ತು ಅಡುಗೆ ಮಾಡೋದಾಗ ಎಣ್ಣೆಗಳಲ್ಲಿ ಬೇರೆ ಕೊಬ್ಬಿನ ಅಂಶಗಳನ್ನ ಸೇರಿಸಿರ್ತಾರಾ ಇಲ್ವಾ, ಅದನ್ನು ಕೂಡ ನಾವು ವಿಚಾರಣೆ ಮಾಡಬೇಕಾಗ್ತದೆ. ಅದನ್ನು ನಮ್ಮ ಇಲಾಖೆಯ ನಮ್ಮ ಆಯುಕ್ತರಿಗೆ ನಾನು ಹೇಳಿದ್ದೀನಿ. ಇದರ ಮೇಲೆ ನೀವು ಸ್ವಲ್ಪ ವಿಚಾರಣೆ ಮಾಡಿ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಹಂಸಶ್ಯಾಮಲ. ಸರ್ಕಾರ ಒಂದಿಟ್ಟ ಹೆಜ್ಜೆಯನ್ನೇನೋ ಇಡ್ತಾ ಇದೆ, ಹೌದು, ಎಚ್ಚೆತ್ತುಕೊಂಡಿದೆ. ಈಗ ಮುಜರಾಯಿ ಇಲಾಖೆ ದೇವಸ್ಥಾನದಲ್ಲಿ ಮಾತ್ರ ಈ ತರ ತುಪ್ಪದ ಪರೀಕ್ಷೆ ಆಗುತ್ತಾ? ಎಲ್ಲಾ ದೇವಸ್ಥಾನಗಳಲ್ಲೂ, ಪ್ರೈವೇಟ್ ದೇವಸ್ಥಾನಗಳಲ್ಲೂ ಆಗುತ್ತಾ? ಬರೀ ತುಪ್ಪವನ್ನ ಮೊದಲ ಹಂತದಲ್ಲಿ ಪರೀಕ್ಷೆ ಮಾಡ್ತಾರಾ ಅಥವಾ ಅಗತ್ಯ ಬಿದ್ರೆ ಪ್ರಸಾದ 2ನೇ ಹಂತದಲ್ಲಿ ಪರೀಕ್ಷೆ ಮಾಡ್ತಾರಾ?
ನವಿತಾ, ಖಂಡಿತವಾಗಿ ಈ ಒಂದು ತಿಮ್ಮಪ್ಪನ ಪ್ರಸಾದದ ಎಫೆಕ್ಟ್ ರಾಜ್ಯದ ಮೇಲೆ ಆಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಇಷ್ಟು ದಿನ ಇಲ್ದಿರುವಂತಹ ಒಂದು ತುಪ್ಪದ ಪರೀಕ್ಷೆಗೆ ಈಗ ಆರೋಗ್ಯ ಇಲಾಖೆ ಹಾಗೂ ಆಹಾರ ಸುರಕ್ಷತಾ ಗುಣಮಟ್ಟದ ಇಲಾಖೆ ಕೂಡ ಮುಂದಾಗಿರುವಂಥದ್ದು. ದಿನೇಶ್ ಗುಂಡೂರಾವ್ ಅವರು ಕೂಡ ಹೇಳ್ತಿದ್ರು, ಎಲ್ಲಾ ಕಡೆಗಳಲ್ಲಿ ಅಂದ್ರೆ ಮುಜರಾಯಿ ಇಲಾಖೆಗಳಲ್ಲಿ ಎಲ್ಲೆಲ್ಲಿ ಪ್ರಸಾದವನ್ನ ತಯಾರು ಮಾಡ್ತಾರೆ ಅಲ್ಲಿ, ಹಾಗೇನೆ ಪ್ರೈವೇಟ್ ಟೆಂಪಲ್ಗಳು, ಹಾಗೆಯೇ ರಾಜ್ಯಕ್ಕೆ ಬರುವಂತಹ ಬೇರೆ ಬೇರೆ ಕಂಪನಿಗಳ ಒಂದು ಬ್ರಾಂಡೆಡ್ಗಳು ಏನಿರುತ್ತೆ, ಕೇವಲ ಇಲ್ಲಿ ನಂದಿನಿ ತುಪ್ಪ ಮಾತ್ರ ಬರೋದಿಲ್ಲ, ರಾಜ್ಯದಲ್ಲಿ ಬೇರೆ ಬ್ರ್ಯಾಂಡ್ಗಳ ತುಪ್ಪಗಳನ್ನು ಕೂಡ ಇಲ್ಲಿ ಮಾರಾಟ ಮಾಡಲಾಗುತ್ತೆ. ಅನೇಕ ಬ್ರ್ಯಾಂಡ್ಗಳು ಕೂಡ ಮಾರುಕಟ್ಟೆಯಲ್ಲಿ ಸಿಗುತ್ತೆ. ಇಂತಹ ಎಲ್ಲಾ ತುಪ್ಪಗಳನ್ನು ಕೂಡ ಸ್ಯಾಂಪಲ್ ಆಗಿ ಎಲ್ಲ ಒಂದು ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳು, ಬೆಂಗಳೂರು ಸೇರಿದಂತೆ ಹಲವು ಭಾಗಗಳಲ್ಲಿ ಈ ಒಂದು ರ್ಯಾಂಡಮ್ ಆಗಿ ಒಂದು ಸ್ಯಾಂಪಲ್ ಟೆಸ್ಟ್ ಅನ್ನ ಪಡಿಬೇಕು ಅನ್ನುವಂತಹ ಒಂದು ಆದೇಶವನ್ನ ಈಗಾಗಲೇ ನೀಡಿರುವಂತದ್ದು. ಈ ಹಿಂದೆನೂ ಕೂಡ ನಾವು ನೋಡಿದ್ವಿ, ಬೇರೆ ಬೇರೆ ಕಲಬೆರಕೆ ತುಪ್ಪಗಳು ಕೂಡ ರಾಜ್ಯದಲ್ಲಿ ಸಿಗುತ್ತೆ, ಮಾರಾಟವಾಗ್ತಿದೆ ಅಂತ. ಆದ್ರೆ ಅದು ಆ ಒಂದು ಕ್ಷಣಕ್ಕೆ ಒಂದಷ್ಟು ಸುದ್ದಿ ಆಗ್ತಿತ್ತು, ಸುಮ್ಮನೆ ಆಗ್ತಿತ್ತು. ಆದ್ರೆ ಈಗ ಈ ಒಂದು ಪ್ರಸಾದಕ್ಕೆ ಬಳಸುವ ತುಪ್ಪದ ವಿಚಾರ ಬಂದಂತಹ ವಿಚಾರದ ಬೆನ್ನಲ್ಲೇನೆ ಈಗ ಸ್ಟ್ರಿಕ್ಟ್ ಆಗಿ ಅಧಿಕಾರಿಗಳು ಇದ್ರ ಬಗ್ಗೆ ಗಮನ ಹರಿಸಬೇಕು, ಪರಿಶೀಲನೆ ನಡೆಸಬೇಕು ಅನ್ನುವಂತಹ ಒಂದು ಸೂಚನೆಯನ್ನ ಕೊಟ್ಟಿರುವಂತದ್ದು. ಹೀಗಾಗಿಯೇ ಈಗಾಗಲೇ ಅಧಿಕಾರಿಗಳು ಏನು ಬೇರೆ ಬೇರೆ ಕಡೆಗಳಲ್ಲಿ ಯಾವುದೆಲ್ಲ ಬ್ರ್ಯಾಂಡ್ಗಳು ತುಪ್ಪಗಳು ಇಲ್ಲಿ ಲಭ್ಯವಾಗುತ್ತೆ ಆ ಎಲ್ಲಾ ಬ್ರ್ಯಾಂಡ್ಗಳ ತುಪ್ಪದ ಸ್ಯಾಂಪಲ್ಸ್ ಗಳನ್ನ ಈಗಾಗಲೇ ತೆಗೆದುಕೊಳ್ಳೋದಕ್ಕೆ ಮುಂದಾಗಿರುವಂತದ್ದು. ಇದರ ಜೊತೆಗೆ ಏನು ನಾವು ಹಿಂದೆನೂ ನೋಡಬಹುದು, ರಾಜ್ಯದಲ್ಲೂ ಕೂಡ ಕೆಲವೊಂದು ದೇವಾಲಯಗಳಲ್ಲಿ ಒಂದು ಪ್ರಸಾದ ತಿಂದು ಅಸ್ವಸ್ಥರಾಗಿರುವಂತಹ ಒಂದು ಪ್ರಕರಣವನ್ನು ಕೂಡ ಕಂಡು ಬಂದಿತ್ತು. ಈ ನಿಟ್ಟಿನಲ್ಲಿ ಪ್ರಸಾದವನ್ನು ಕೂಡ ಪರಿಶೀಲನೆ ಮಾಡೋದಕ್ಕೆ ಈಗ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿರುವಂತದ್ದು. ಪ್ರಸಾದಕ್ಕೆ ಏನೆಲ್ಲ ಒಂದು ಪದಾರ್ಥಗಳನ್ನ ಹಾಕ್ತಾರೆ, ಅದರ ಕ್ವಾಲಿಟಿ ಹೆಂಗಿರುತ್ತೆ, ಎಷ್ಟರ ಮಟ್ಟಿಗೆ ಕ್ವಾಲಿಟಿಯನ್ನು ಕೂಡ ಇಲ್ಲಿ ಕಾಯ್ದುಕೊಳ್ಳಲಾಗುವುದು ಅನ್ನುವಂತಹ ನಿಟ್ಟಿನಲ್ಲಿ ಆ ಒಂದು ಪರಿಶೀಲನೆಗೂ ಕೂಡ ಸೂಚನೆಯನ್ನು ಕೊಡಲಾಗಿದೆ. ಈ ನಿಟ್ಟಿನಲ್ಲಿ ತುಪ್ಪ ಹಾಗೂ ಪ್ರಸಾದ ಎರಡರ ಮೇಲೆನೂ ಕೂಡ ಈಗ ಪರೀಕ್ಷೆ ಮಾಡಿ ಪರಿಶೀಲನೆಗೆ ಈಗ ರಾಜ್ಯ ಸರ್ಕಾರ ಮುಂದಾಗಿರುವಂತದ್ದು. ಕಾರವಾರದ ಶಿರೂರು ಗುಡ್ಡ ಕುಸಿತ ಪ್ರಕರಣ ಸಂಬಂಧ 3ನೇ ಹಂತದಲ್ಲಿ ಕಾರ್ಯಾಚರಣೆ ನಡೀತಾ ಇದೆ. ಬೆಂಜ್ ಲಾರಿಯ ಆಕ್ಸೆಲ್ ಹೊರತೆಗೆದಿದೆ ತಂಡ, ಭರದಿಂದ ಸಾಗಿದೆ 3ನೇ ಹಂತದಲ್ಲಿ ಆಪರೇಷನ್. ಈ ಸಂದರ್ಭದಲ್ಲಿ ಬೆಂಜ್ ಲಾರಿಯ 2 ಟೈರ್ಗಳು ಪತ್ತೆಯಾಗಿದೆ. ಲಾರಿಯದ್ದೇ ಅನ್ನುವಂತ ಶಂಕೆಗಳು ವ್ಯಕ್ತವಾಗ್ತಾ ಇದೆ. ಕನ್ಫರ್ಮೇಷನ್ ಅನ್ನ ಮಾಡ್ಕೊಳ್ತಾರೆ. ಹಾಗಾಗಿ ಈ ನಿಟ್ಟಿನಲ್ಲಿ ಇವತ್ತು ಕೂಡ ಕಾರ್ಯಾಚರಣೆ ಮುಂದುವರಿತಾ ಇದೆ. ನಾಪತ್ತೆಯಾಗಿದ್ದ 3ವರಿಗೋಸ್ಕರ ಸ್ಥಳದಲ್ಲಿ ಹುಡುಕಾಟವನ್ನು ನಡೆಸಲಾಗ್ತಾ ಇದೆ. ಗಂಗಾವಳಿ ನದಿಯಲ್ಲಿ 2 ಟೈರ್ಗಳು ಪತ್ತೆಯಾಗಿರೋದ್ರಿಂದ ಒಂದು ಆಶಾಭಾವನೆ ಸಿಕ್ಕಂತಾಗಿದೆ. ಸೊ ಇವತ್ತು ಕಾರ್ಯಾಚರಣೆ ನಡೆಸಿದಂತ ಸಂದರ್ಭದಲ್ಲಿ ಮೃತದೇಹಗಳು ಸಿಗಬಹುದು ಅಂತ ಹೇಳಿ ಒಂದು ಭರವಸೆ ಅಂತೂ ಮೂಡಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ, 3ನೇ ಹಂತದಲ್ಲಿ ಕಾರ್ಯಾಚರಣೆ ನಡೀತಾ ಇದೆ. ಗಂಗಾವಳಿ ನದಿಯಲ್ಲಿ ಆಪರೇಷನ್ ಹೇಗಿದೆ, ನಮ್ಮ ಪ್ರತಿನಿಧಿ ದರ್ಶನ್ ನಾಯ್ಕ್ ಈ ಬಗ್ಗೆ ವಿವರಣೆಯನ್ನ ಕೊಟ್ಟಿದ್ದಾರೆ ನೋಡೋಣ. ಶಿರೂರು ಗುಡ್ಡ ಕುಸಿದ ಘಟನೆ ನಡೆದು ಈಗಾಗಲೇ 2 ತಿಂಗಳ ಕಾಲ ಕಳೆದಿದೆ. ಅದೇ ರೀತಿ ಇವತ್ತು 3ನೇ ಹಂತದ ಒಂದು ಕಾರ್ಯಾಚರಣೆ ನಡೀತಾ ಇದೆ. 3ನೇ ಹಂತದ ಕಾರ್ಯಾಚರಣೆಯ 3ನೇ ದಿನ ಇವತ್ತು ಕಾರ್ಯಾಚರಣೆ ಆರಂಭವಾಗಿರುವಂತದ್ದು. ಹೇಗಿದೆ ಈ ಕಾರ್ಯಾಚರಣೆ ಎನ್ನುವಂತ ಬಗ್ಗೆ ನಾವು ನಿಮಗೆ ಇಲ್ಲಿ ತೋರಿಸ್ತಾ ಹೋಗ್ತೀವಿ. ನಾವೀಗ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಶಿರೂರು ಗುಡ್ಡ ಕುಸಿದ ಘಟನೆಯ ಒಂದು ಜಾಗದಲ್ಲಿದ್ದೇವೆ. ಈ ಗಂಗಾವಳಿ ನದಿಯಲ್ಲಿ ಈಗಾಗಲೇ ಗೋವಾ ರಾಜ್ಯದ ಪಣಜಿಯಿಂದ ತಂದಂತ ಡೀಪ್ ಡ್ರೆಸಿಂಗ್ ಬಾರ್ಜ್ ಮೂಲಕ ಈಗ ಕಾರ್ಯಾಚರಣೆಯನ್ನ ಮಾಡಲಾಗ್ತಾ ಇದೆ. ಅದರ ಜೊತೆಗೆ ಗಂಗಾವಳಿ ನದಿ ಮಧ್ಯದಲ್ಲಿ ಶಿರೂರು ಗುಡ್ಡ ಕುಸಿದ ಘಟನೆಯಿಂದ ಉಂಟಾದಂತ ಒಂದು ಭಾರೀ ಪ್ರಮಾಣದಲ್ಲಿ ಮಣ್ಣಿನ ಶೇಖರಣೆ ಯಾವ ರೀತಿ ಆಗಿದೆ ಎನ್ನುವಂತಹ ಬಗ್ಗೆ ನಾವು ನಿಮಗೆ ಇಲ್ಲಿ ತೋರಿಸುವಂತಹ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ. ಒಂದು 6 ಕಡೆ ಒಂದು ಐಲ್ಯಾಂಡ್ ರೂಪದಲ್ಲಿ ಮಣ್ಣಿನ ಒಂದು ಶೇಖರಣೆ ಆಗಿರುವಂತದ್ದು. ಈ ಮಣ್ಣನ್ನ ಅಗಿಯುವಂತ ಒಂದು ಕೆಲಸವೂ ಸಹಿತ ಈಗ ನಡೀಲಿಕ್ಕಿದೆ. ಅದರ ಜೊತೆಗೆ ಲಾರಿ ಇದೆ ಎನ್ನುವಂತಹ ಬಗ್ಗೆ ಒಂದು ಡಿಟೆಕ್ಟ್ ಮಾಡಲಾಗಿತ್ತು ಇದೇ ಜಾಗದಲ್ಲಿ. ಈ ಜಾಗದಲ್ಲಿ ಇವತ್ತು ಕಾರ್ಯಾಚರಣೆಯನ್ನ ಮಾಡಲಾಗ್ತಾ ಇದೆ. ಡೀಪ್ ಡ್ರೆಸಿಂಗ್ ಬಾರ್ಜ್ ಮೂಲಕ ಮಣ್ಣನ್ನ ತೆಗೆಯುವಂತ ಒಂದು ಕೆಲಸ ಈಗ ಮಾಡ್ತಾ ಇರುವಂತದ್ದು. ಅದರ ಜೊತೆಗೆ ನಿನ್ನೆ 2ನೇ ದಿನ ಅಂದ್ರೆ 3ನೇ ಹಂತದ ಕಾರ್ಯಾಚರಣೆಯ 2ನೇ ದಿನ ನಿನ್ನೆ ನಡೆದಿತ್ತು. ಈ ಸಂದರ್ಭದಲ್ಲಿ ಸಂಜೆ ಅಷ್ಟೊತ್ತಿಗೆ ಇಲ್ಲಿ ಟ್ಯಾಂಕರ್ನ ಒಂದು ಎಕ್ಸೆಲ್ ಸಮೇತ 2 ಟೈರ್ಗಳು ಸಿಕ್ಕಿದ್ವು. ಅದರ ಜೊತೆಗೆ ಕ್ಯಾಬಿನ್ ನ ಒಂದು ಭಾಗ ಸಿಕ್ಕಿತ್ತು. ಇದೊಂಥರ ಒಂದು ಆಶಾಭಾವನೆ ಆಗಿತ್ತು, ಮುಂದೆ ಲಾರಿ ಸಿಗಬಹುದು ಎನ್ನುವಂತ ಬಗ್ಗೆ. ಅದರ ಜೊತೆಗೆ ಒಂದು ಎಡಭಾಗದಲ್ಲಿ ಲಾರಿ ಇದೆ ಎನ್ನುವಂತ ಬಗ್ಗೆ ತಜ್ಞರು ಡಿಟೆಕ್ಟ್ ಮಾಡಿದ್ರು. ಇದೇ ಜಾಗದಲ್ಲಿ ಈಗ ಈ ಮಣ್ಣನ್ನ ತೆಗೆಯುವಂತ ಒಂದು ಕೆಲಸ ಮಾಡಲಾಗ್ತಾ ಇದೆ. ಈ ಯಂತ್ರದ ಮೂಲಕ ಮಣ್ಣನ್ನ ತೆಗೆಯುವಂತ ಒಂದು ಕೆಲಸ ಮಾಡಲಾಗ್ತಾ ಇರುವಂತದ್ದು. ಅದರ ಜೊತೆಗೆ ಇವತ್ತು 3ನೇ ದಿನದ ಒಂದು ಕಾರ್ಯಾಚರಣೆ ಈಗ ಮುಂಜಾನೆಯಿಂದ ಆರಂಭವಾಗಿರುವಂತದ್ದು. ಅದರ ಜೊತೆಗೆ
ಈಶ್ವರ್ ಮಲ್ಪೆ ಅಂದ್ರೆ ಮುಳುಗು ತಜ್ಞ ಈಶ್ವರ್ ಮಲ್ಪೆ ಅವರು ಸಹಿತ ಕಳೆದ 3 ದಿನದಿಂದ ಸತತವಾಗಿ ಈ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದಾರೆ. ಅದೇ ರೀತಿ ನೆನೆಯೂ ಸಹಿತ ಈ ಲಾರಿಯ ಅಂದ್ರೆ ಟ್ಯಾಂಕರ್ನ ಒಂದು ಎಕ್ಸೆಲ್ ಸಮೇತ ಏನು ಟೈರ್ ಸಿಕ್ಕಿತ್ತೋ ಅದಕ್ಕೆ ಹಗ್ಗ ಕಟ್ಟಿ ಬಂದಂತವರು ಮುಳುಗು ತಜ್ಞ ಈಶ್ವರ್ ಮಲ್ಪೆ ಅವರು ನೆನೆಯೂ ಸಹಿತ ಆ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ರು. ಅದ್ರ ಜೊತೆಗೆ ಇವತ್ತು ಉತ್ತರ ಕನ್ನಡ ಜಿಲ್ಲಾಡಳಿತ ಆಗಿರ್ಬೋದು, ಅದೇ ರೀತಿ ಇಲ್ಲಿನ ಶಾಸಕರಾಗಿರ್ತಕ್ಕಂಥ ಸತೀಶ್ ಸೇಲ್ರ್ ಅವರು ಈಶ್ವರ್ ಮಲ್ಪೆ ಅವರನ್ನು ಸಹಿತ ಇವತ್ತು ಕಾರ್ಯಾಚರಣೆಗೆ ಉಪಯೋಗಿಸಿಕೊಳ್ಳಲಿದ್ದಾರೆ. ಯಾಕಂದ್ರೆ ಅವರು ಇದ್ರೆ ಮಾತ್ರ ಈ ಕಾರ್ಯಾಚರಣೆ ಒಂದು ಯಶಸ್ಸು ಕಾಣಲು ಸಾಧ್ಯ ಎನ್ನುವಂಥದ್ದು ಗೊತ್ತಾಗಿದೆ. ಯಾಕಂದ್ರೆ ಅಲ್ಲಿ ಯಾವುದೇ ವಸ್ತು ಸಿಕ್ಕಿದ್ರು ಕೂಡ ಅದನ್ನ ಮೇಲೆತ್ತಲು ರೋಪನ್ನ ಕಟ್ಟಲು ಅಲ್ಲಿ ಮುಳುಗಿ ರೋಪನ್ನ ಕಟ್ಟಬೇಕಾಗತ್ತೆ. ಈ ಡ್ರೆಸ್ಸಿಂಗ್ ಬಾರ್ಜ್ ಒಂದು ಕಾರ್ಯಾಚರಣೆ ನಡೀತಾ ಇದ್ರೆ ಈಶ್ವರ್ ಮಲ್ಪೆ ಅವರ ಒಂದು ಕಾರ್ಯಾಚರಣೆ ಇಲ್ಲಿ ಯಶಸ್ಸು ಕೊಡ್ಲಿಕ್ಕಿದೆ. ಕ್ಯಾಮ್ರಾ ಪರ್ಸನ್ ರವಿ ಜೊತೆ ದರ್ಶನ್ ನಾಯ್ಕ್, ನ್ಯೂಸ್ 18